ಸ್ವಾಮಿ ನಾವಿರೋದು ಹೀಗೆ ನೋಡಿ ಸ್ವಾಮಿ ಸ್ವಾಮಿ. ಹಲೋ ಹಲೋ ಸರ್, ರಾಜ್ಕುಮಾರ್ ಅವರಾ? ಹಾಂ ಸರ್, ನಾವು ಆರ್ ಕೆ ಪಬ್ಲಿಕ್ ಸ್ಕೂಲ್ನಿಂದ ಮೊನ್ನೆ ರಿಸ್ಯೂಮ್ ಕೊಟ್ಟಿದ್ರಲ್ಲ ಸರ್. ಹೇಳಿ. ಸರ್, ನಮ್ಮಲ್ಲಿ ಆಲ್ರೆಡಿ ಕನ್ನಡ ಟೀಚರ್ ಇದ್ದಾರೆ. ನಮಗೆ ಇಂಗ್ಲೀಷ್ ಟೀಚರ್ ಬೇಕಾಗಿದ್ದು ಸರ್. ಮಾಡ್ತೀರಾ ಸರ್? ಇಲ್ಲ ಸರ್, ನನಗೆ ಇಂಗ್ಲೀಷು ಸ್ಪಷ್ಟವಾಗಿ ಬರೋಲ್ಲ. ಸರ್, ನಮಗೆ ಸ್ಟೂಡೆಂಟ್ಗಳು ಅಡ್ಮಿಷನ್ ಆದರೆ ಸಾಕು ಸರ್, ಫೀಸ್ ಬಂದರೆ ಸಾಕು. ವಾ, ಇಂಗ್ಲೀಷ್ಗೊಬ್ಬರು ಟೀಚರ್ ಇದ್ದಾರೆ ಅಂತ ಪೇರೆಂಟ್ಸಿಗೆ ಗೊತ್ತಾದರೆ ಸಾಕು, ಮಿಕ್ಕಿದೆಲ್ಲ ನಾವು ನೋಡ್ಕೋತೀವಿ. ಜಸ್ಟ್ ಮ್ಯಾನೇಜ್ ಮಾಡಿ ಸರ್. ಸರ್, ನಾವು ಓದಬೇಕಾದ್ರೆ ನಮಗಿದ್ದ ಟೀಚರ್ಗಳು ಮ್ಯಾನೇಜ್ ಮಾಡಿನೇ ಇವತ್ತಿಗೆ ನಾವು ಮ್ಯಾನೇಜ್ ಮಾಡೋಂಗಾಗಿದೆ. ನಮ್ಮ ಕತೆ ಹೋದ್ರೆ ಹೋಲಿ, ಇವಾಗಿರೋರಾದರೂ ನೆಟ್ಟಗೆ ಕಲೀಲಿ ಸರ್. ನಾನು ಮಾಡಲ್ಲ, ಫೋನ್ ಇಡಿ ಸರ್. ಹೌದಾ? ಓಕೆ. ಬಟ್ ಬೇರೆ ಸ್ಕೂಲಲ್ಲಿ ಕನ್ನಡ ವೇಕೆನ್ಸಿ ಇದೆ, ಹೋಗ್ತೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಎಲ್ಲಿ ಹೋಗ್ತಾ ಇದ್ದೀರಾ? ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಏನು ಇಂಟರ್ವ್ಯೂಗಾ? ಯಾವ ಕೆಲಸಕ್ಕೆ? ಕನ್ನಡ ಸಬ್ಜೆಕ್ಟ್ಗೆ ವೇಕೆನ್ಸಿ ಇದೆ ಅಂತ ಗೊತ್ತಾಯಿತು, ಅದಕ್ಕೆ ಹೋಗೋಣ ಅಂತ. ಅಲ್ಲ ರೀ, ಇಂಟರ್ವ್ಯೂ ಅಂತೀರಾ, ಈ ಅವತಾರದಲ್ಲಿ ಬಂದಿದ್ದೀರಲ್ರಿ. ಏನಾಗಿದೆ ಸರ್? ಸ್ವಲ್ಪನೂ ಫಾರ್ಮಾಲಿಟೀಸೇ ಇಲ್ವಲ್ರಿ. ಇದು ಪ್ರೈವೇಟ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ ಅಲ್ಲ. ಸರ್, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಮಕ್ಕಳು ಇದೇ ಸ್ಕೂಲಲ್ಲಿ ಓದ್ತಾ ಇರೋದು, ಫೀಸ್ ಕಟ್ಟೋಣ ಅಂತ ಬಂದಿದ್ದೆ. ಓ, ಪೇರೆಂಟ್ಸಾ? ನೋಡಿ ಸರ್, ಪ್ರೈವೇಟ್ ಸ್ಕೂಲೇ ಆಗಲಿ ಗೌರ್ಮೆಂಟ್ ಸ್ಕೂಲೇ ಆಗಲಿ, ಇಲ್ಲಿ ಉದ್ಧಾರ ಮಾಡಬೇಕಾಗಿರೋದು ಮಕ್ಕಳನ್ನ, ನಮ್ಮಂಥ ಟೀಚರ್ಗಳನ್ನಲ್ಲ. ಟೀಚರ್ಸ್ ನೆಟ್ಗಿದ್ರೆ ಅಲ್ವೇನ್ರಿ ಮಕ್ಕಳು ದಾರ ಆಗೋದು. ಸರ್, ಇವಾಗ ನನ್ನಲ್ಲೇನು ಸರ್ ಪ್ರಾಬ್ಲಮ್ಮು? ಏನು ಅವತಾರ ರೀ ನಿಮ್ಮದು? ಒಂದು ಡೀಸೆನ್ಸಿ ಇಲ್ಲ, ಗಡ್ಡ ಬಿಟ್ಕೊಂಡು ಕೂದಲು ಬಿಟ್ಕೊಂಡು ಹೊರಗಡೆ ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ನೋಡಿ ಸರ್, ಹೊರಗಡೆಯಿಂದ ಬರೋರು ಬರೀ ಹೊರಗಡೆಯಿಂದ ಮಾತ್ರ ನೋಡಿರ್ತಾರೆ. ನಾವು ಬರೋದು ಹೊರಗಡೆ ಇರೋರಿಗೆ ನಾವೇನಂತ ಅರ್ಥ ಮಾಡಿಸೋದಕ್ಕಲ್ಲ, ನಮ್ಮ ಜೊತೆ ಇರೋರು ಸ್ಟೂಡೆಂಟ್ಸ್ಗಳು, ಅವ್ರಿಗೆ ನಾವೇನಂತ ಗೊತ್ತಾದ್ರೆ ಸಾಕಲ್ವಾ ರೀ. ಮಕ್ಕಳು ಪೇರೆಂಟ್ಸ್ಗಿಂತ ಜಾಸ್ತಿ ಸ್ಕೂಲಲ್ಲಿ ಟೀಚರ್ಸ್ಗಳ ಜೊತೆ ಇರ್ತಾರೆ, ನಿಮ್ಮನ್ನು ನೋಡಿ ಕಲಿಯಲ್ವೇನ್ರಿ? ಕರೆಕ್ಟ್ ಸರ್ ನೀವು ಹೇಳಿದ್ದು. ಸರ್, ಇದಿನ್ನೂ ಬರೀ ಸ್ಕೂಲು ಸರ್. ಹಬ್ಬ ಅಂದರೆ ಒಂದು 15 ವರ್ಷದ ಮಕ್ಕಳು ಬರ್ಬೋದಾ? ನೀವು ಹೇಳಿದ್ರಿ ಟೀಚರ್ಸ್ಗಳನ್ನ ನೋಡಿ ಮಕ್ಕಳು ಕಲಿತಾರೆ ಅಂತ. ನಾನೀಗ ಗಡ್ಡ ಬಿಟ್ಟಿದ್ದೀನಿ, ಅವ್ರು ಕಲಿ ಬಿಡಿಸಿ ನೋಡೋಣ. ಅಕಸ್ಮಾತ್ ನೀವೇನ ಹಂಗೂ ಬಿಡಿಸಿದ್ರು ಇಷ್ಟು ಬಿಡ್ಸೋಕ್ಕಾಗುತ್ತಾ ಸರ್? ಅಲ್ಲ ರೀ, ಅವ್ರಿನ್ನೂ ಚಿಕ್ಕ ಮಕ್ಕಳು, ಗಡ್ಡ ಬರಲ್ಲ ಮುಂದಕ್ಕೆ. ನೋಡಿ ಸರ್, ಮಕ್ಕಳಿಗೆ ಕಾಲಕ್ಕೆ ಅವಕ್ಕೆ ಏನು ಮಾಡಬೇಕು ಅನ್ಸುತ್ತೋ ಅದನ್ನೇ ಮಾಡೋದು. ನನ್ನನ್ನು ನಿಮ್ಮನ್ನು ನೋಡಿ ಕಲ್ತು ಮಾಡಲ್ಲ ಸರ್. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಮೇಷಗಳನ್ನು ಸೂಟು ಬೂಟ್ ಹಾಕೊಂಡು ಪಾಠಗಳನ್ನ ಮಾಡ್ತಿದ್ರು. ನಾವು ಅವ್ರನ್ನ ಬರೀ ನೋಡ್ಕೊಂಡು ಕೂತಿರ್ತಿದ್ದೋ ಅಷ್ಟೇನೆ. ಅವ್ರ ಥರ ನಾವು ಸೂಟು ಬೂಟ್ ಹಾಕೋಬೇಕಂತ ನಮ್ಗನ್ಸೂ ಇಲ್ಲ, ನಾವು ಹಾಕೂ ಇಲ್ಲ. ಇದಕ್ಕೆಲ್ಲ ಏನಂತೀರಾ ರೀ? ನಿಮ್ಮಂಥ ಟೀಚರ್ಸ್ ಇದ್ಬಿಟ್ರೆ ಸರ್, ಒಬ್ಬ ತಂದೆ ಲುಂಗಿ ಮೇಲಿದ್ದಾನೋ ಬನಿಯನ್ ಮೇಲಿದ್ದಾನೋ, ಅವ್ನು ಪಟ್ಟಿ ಚಡ್ಡಿ ಮೇಲಿದ್ದಾನೋ, ಡೀಸೆಂಟ್ ಆಗಿದ್ದಾನೋ ಇಂಡೀಸೆಂಟ್ ಆಗಿದ್ದಾನೋ ಅಂತ ಯಾವ ಮಕ್ಕಳೂ ನೋಡಲ್ಲ. ಅವನವ್ರ ಜೊತೆ ಆಡೋ ಮಾತುಗಳ ಮೇಲೆ, ಅವನವ್ರ ಜೊತೆ ನಡ್ಕೊಳ್ಳೋ ರೀತಿ ಮೇಲೆ, ಅವನವ್ರಿಗೆ ತೋರಿಸುವಂಥ ಪ್ರೀತಿ ಮೇಲೆ ಮಾತ್ರನೇ ಕಾನ್ಸಂಟ್ರೇಟ್ ಮಾಡೋದು. ಅದೇ ಥರ ಇದೂನು ಮಕ್ಕಳು ತಾವು ಸ್ಕೂಲ್ಗೆ ಏನು ಕಲಿಬೇಕು ಅಂತ ಬರ್ತಾರೋ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ ಹೊರತು ನಮ್ಮ ಸ್ಟೈಲ್ಗಳ ಮೇಲಲ್ಲ. ಸರ್, ಫಸ್ಟ್ ಆಫ್ ಆಲ್ ಈ ಗಡ್ಡ ಕೂದಲು ಬಿಡೋ ಸ್ಟೈಲೇ ಅಲ್ಲ ಸರ್. ಈ KGF ಫಿಲಮ್ ಬಂತಲ್ಲ, ಎಲ್ಲ ಫಿಲಮ್ ಬಂದ್ಮೇಲೆ ಹಂಗೆ ಅನ್ಕೊಂಡಿದ್ದಾರೆ ಅಷ್ಟೇನೆ. ಏಕೆ, ಈ ಪಾಂಡವರಿಗೆ ವಿದ್ಯೆ ಹೇಳ್ಕೊಟ್ಟಂಥ ಗುರು ದ್ರೋಣಾಚಾರ್ಯರು ಅವ್ರು ಕೂದಲು ಬಿಟ್ಟಿರ್ಲಿಲ್ವಾ? ಅವ್ರು ವಾಲೆ ಆಗ್ತಾ ಇರ್ಲಿಲ್ವಾ? ಅವ್ರು ಗಡ್ಡ ಬಿಟ್ಟಿರ್ಲಿಲ್ವಾ? ಅಂಥವ್ರನ್ನೇ ನಮ್ಮ ದೇಶ ಗುರುಗಳು, ಅದರಲ್ಲೂ ರಾಜಗುರುಗಳು ಅಂತ ಒಪ್ಕೊಂಡಿರ್ಬೇಕಾದ್ರೆ ಒಂದು ಸ್ಕೂಲು ನನ್ನ ಕನ್ನಡ ಮೇಷ್ಟ್ರು ಅಂತ ಒಪ್ಕೊಳ್ಳಲ್ವಾ ಸರ್? ಸರ್, ನೀವು ಇಷ್ಟೆಲ್ಲ ಬುದ್ಧಿವಾದನ ನಮ್ಮಂಥ ಜೆಂಟ್ಸ್ ಟೀಚರ್ಸ್ಗೆ ಹೇಳೋ ಬದಲು ಈ ಲೇಡೀಸ್ ಟೀಚರ್ಸ್ಗಾದ್ರೆ ಹೇಳಿ ಸರ್. ಈ ಕಲರ್ ಲಿಪ್ಸ್ಟಿಕ್ಗಳು, ಒಂದೊಂದು KG ಫೇರ್ ಆ್ಯಂಡ್ ಲವ್ಲಿ, ಈ ಐಲೈನರು ಅವೆಲ್ಲ ಅವರೇ ಮೆತ್ಕೊಂಬರ್ತಾರೆ. ಅಟ್ಲೀಸ್ಟ್ ನಿಮ್ಮ ಬುದ್ಧಿವಾದ ಅವ್ರಿಗಾದ್ರೆ ಯೂಸ್ ಆಗಲಿ. ನನಗೆ ಈ ಇಂಟರ್ವ್ಯೂಗೆ ಟೈಮ್ ಆಗ್ತಾಯಿದೆ, ನಾನು ಹೊರಡ್ತೀನಿ. ದಯವಿಟ್ಟು ತಾವು ದಯಮಾಡಿಸಿ ಸರ್. ಹಲೋ, ಎಲ್ಲಿಗೆ? ಸರ್, ಬೋನ್ ಸರ್ ಹತ್ರ ಎಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ, ಇಂಟರ್ವ್ಯೂಗೆ ಟೈಮ್ ಆಯಿತು, ಬೈ. ಹಲೋ, ಇಂಟರ್ವ್ಯೂ ತಗೊಳ್ಳೋದೇ ನಾನು. ಹೌದಾ ಸರ್? ಸಾರಿ ಸರ್, ಗೊತ್ತಾಗಲಿಲ್ಲ.
ನಿಮ್ಮನ್ನ ಇಂಟರ್ವ್ಯೂ ತೊಗೊಳಕ್ಕಾಗಲ್ಲ. ತಗೊಳಕ್ಕಾಗಲ್ಲ? ಯಾಕೆ ಸರ್? ನೀವು ಆಲ್ರೆಡಿ ಸೆಲೆಕ್ಟ್ ಆಗಿದ್ದೀರಾ. ಏನು ಹೇಳ್ತಾ ಇದ್ದೀರಾ ಸರ್? ನೀವು ಇಷ್ಟೊತ್ತು ಮಾತಾಡ್ತಾ ಇದ್ರಲ್ಲ, ಹಾಂ, ಯಾರು ಅನ್ಕೊಂಡ್ರಿ ಅವ್ರನ್ನ? ಯಾರೋ ಮಕ್ಕಳ ಪೇರೆಂಟ್ಸ್ ಅಂತೆ. ಈ ಸ್ಕೂಲ್ ಚೇರ್ಮನ್. ಹೌದಾ? ಹಲೋ, ಹೇಳಿ ಸರ್. ಈಗ ಒಬ್ಬ ಹುಡುಗ ಬರ್ತಾ ಇದ್ದಾನಲ್ಲ, ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ರಿ. ಅವ್ನು ನೋಡೋದಕ್ಕೆ ಹೆಂಗೆಂಗೋ ಇದ್ದಾನೆ, ಇಂಟರ್ವ್ಯೂ ಮಾಡ್ದೇ ಸೆಲೆಕ್ಟ್ ಮಾಡಿ ಅಂತ ಇದ್ರಲ್ಲ ಸರ್. ರೀ, ಅವ್ನು ನೋಡೋದಕ್ಕೆ ಹೇಗೋ ಇರ್ಬೋದು, ಒಳಗಡೆ ತುಂಬ ವಿಚಾರ ಇದೆ. ಅಂಥವ್ರು ನಮ್ಮ ಸ್ಕೂಲಿಗೆ ಬೇಕು. ಹೇಳ್ದಷ್ಟು ಮಾಡ್ರಿ. ಸರಿ ಸರ್. ನಾನು ಎಷ್ಟು ವರ್ಷದಿಂದ ಸ್ಕೂಲ್ ನಡೆಸ್ತಾ ಇಲ್ಲ, ನನಗೆ ಹೇಳೋಕ್ಕೆ ಬರ್ತವೆ. ಯಾವುದೇ ಕೆಲಸನೇ ಆಗಲಿ, ಎಂಥ ಸಂದರ್ಭನೇ ಆಗಲಿ, ನಿನ್ನ ವ್ಯಕ್ತಿತ್ವನ ನೀನು ಯಾವತ್ತೂ ಬಿಟ್ಕೊಡ್ಬೇಡ. ಯಾಕೆ ಅಂದರೆ ಮುಂದೊಂದು ದಿನ ನಿನ್ನಲ್ಲಿ ನಿನ್ನನ್ನೇ ಹುಡುಕ್ಬೇಕಾದ್ದು ಬರುತ್ತೆ. ಯಾವಾಗಲೂ ನೀನು ನೀನಾಗಿರು. ನಿನ್ನ ಹಣೆಯಲ್ಲಿ ಏನು ಬರೆದಿರುತ್ತೋ ಅದು ನಿಂಗೆ ಸಿಕ್ಕೇ ಸಿಗುತ್ತೆ.